ಓಂ ನಮಃ ಶಿವಾಯ. ವೀಕ್ಷಕರೇ, ಸೂರ್ಯಗ್ರಹದ ಬಗ್ಗೆ, ಸೂರ್ಯ ದೇವರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇವೆ. ನಿಮ್ಮ ಜಾತಕದಲ್ಲಿ ಸೂರ್ಯ ಹೇಗಿದ್ದಾನೆ, ಶಕ್ತಿಯುತವಾಗಿದ್ದಾನೆಯೋ ಅಥವಾ ತೊಂದರೆ ಕೊಡ್ತಾ ಇದ್ದಾನೆಯೋ ನೋಡ್ಕೋಬೇಕಾಗ್ತದೆ. ಅದನ್ನ ಸ್ವಲ್ಪ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ತಿಳ್ಕೊಂಬಿಡಿ, ಇಲ್ಲ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ. ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ಮತ್ತು ಆ ಸೂರ್ಯನಿಗೆ ಶಾಸ್ತ್ರಗಳಲ್ಲಿ ಯಾವ ನಾಮದಿಂದ ಕರೆಯಲಾಗ್ತದೆ, ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ತಿಳಿಸ್ತಾ ಇದ್ದೇವೆ. ನಿಮ್ಮ ಎಜುಕೇಶನ್ ಪರ್ಪಸ್ಸಿಗಾಗಿ, ನಿಮ್ಮ ತಿಳುವಳಿಕೆಗೋಸ್ಕರ. ಎಲ್ಲರೂ ತಿಳುವಳಿಕೆ ತಗೊಳ್ತಾ ಇದ್ದಾರೆ ಈಗ ಈ ಜ್ಯೋತಿಷ್ಯದ ಬಗ್ಗೆ, ಅಸ್ಟ್ರಾಲಜಿ ಬಗ್ಗೆ, ಗ್ರಹಗಳ ಬಗ್ಗೆ. ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಸಿಗ್ತಾ ಇದ್ದಾವೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮೂಲಕವೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ವಿಶೇಷ ವಿಷಯ ಸೂರ್ಯಗ್ರಹ, ಅದು ಕೂಡ ನಿಮ್ಮ ಜಾತಕದಲ್ಲಿ. ನೋಡಿ, ಈಗ ಕಟಕ ರಾಶಿಯಲ್ಲಿ ಸೂರ್ಯನಿದ್ದಾಗ, ಕಟಕ ರಾಶಿಯಲ್ಲಿ ಸೂರ್ಯ ಯಾವಾಗ ಇರ್ತಾನೆ ಅಂದ್ರೆ ಜುಲೈ 15ರಿಂದ ಅಥವಾ ಜುಲೈ 16ರಿಂದ ಆಗಸ್ಟ್ 15 ಅಥವಾ 16, ಹೆಚ್ಚು ಕಡಿಮೆ ಒಂದಿನ ಆಗ್ತಾ ಇರುತ್ತೆ ಇದು. ಇಲ್ಲಿದ್ದಾಗ ಸೂರ್ಯ ಕಟಕ ರಾಶಿಯಲ್ಲಿರ್ತಾನೆ. ಕಟಕ ರಾಶಿ ಜಲತತ್ವ ರಾಶಿಯಾಗಿರುತ್ತೆ. ಅಲ್ಲಿ ಸೂರ್ಯನಿದ್ದಾಗ ಆ ಸೂರ್ಯನಿಗೆ ಏನಂತ ಕರೀತಾರೆ? ಭಾನು ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಆ ಸೂರ್ಯನನ್ನ ಶಕ್ತಿಯುತಗೊಳಿಸ್ಬೇಕು ಅಥವಾ ಶಾಂತಗೊಳಿಸ್ಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಶಾಸ್ತ್ರಿ ಮುಖೇನ ಕೇಳ್ಕೊಂಡ್ಬಿಟ್ಟು ಏನಾದ್ರೂ ಶಾಂತಿಗೊಳಿಸ್ಬೇಕನ್ನೋದ್ರೆ ಧ್ಯಾನ ಮುಖೇನ ಏನ್ ಧ್ಯಾನ ಮಾಡ್ಬೇಕಂದ್ರೆ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ ಅಂತ ಧ್ಯಾನ ಮಾಡ್ಬೇಕಾಗ್ತದೆ. ವೀಕ್ಷಕರೇ, ಸೂರ್ಯಗ್ರಹ ಬಂದ್ಬಿಟ್ಟು ನಿಮ್ಮ ಜಾತಕದಲ್ಲಿ 3, 6, 10, 11 ಇಲ್ಲಿದ್ರೆ ತುಂಬಾ ಒಳ್ಳೆಯದು. ಅಥವಾ ಬೇರೆ ಕಡೆಯಲ್ಲಿದ್ರೆ ನೋಡಿ, ಶುಭ ಗ್ರಹಗಳ ಜೊತೆಗೆ ಇದ್ರೆ ಒಳ್ಳೆಯದು. ಆಗ ಸೂರ್ಯ ಕೂಡ ಶುಭ ಗ್ರಹವಾಗಿ ಆಕ್ಟ್ ಮಾಡ್ತಾನೆ. ಹಾಗೆಯೇ ನೆಕ್ಸ್ಟ್, ಸಿಂಹ ರಾಶಿಯಲ್ಲಿ ಸೂರ್ಯನಿದ್ದಾಗ ಏನಂತ ಕರೀತಾರೆ? ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಹೆಚ್ಚು ಕಡಿಮೆ ಒಂದು ದಿನ. ಯಾರು ಹುಟ್ಟಿರ್ತಾರೋ ಅವರಿಗೆ ಸೂರ್ಯ ಸಿಂಹ ರಾಶಿಯಲ್ಲಿರ್ತಾನೆ. ಸಿಂಹ ರಾಶಿ ತನ್ನದೇ ಸ್ವಂತ ರಾಶಿ. ಸಿಂಹ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಸೂರ್ಯನೇ ಆಗಿರ್ತಾನೆ. ತುಂಬಾ ಪವರ್ಫುಲ್ ಆಗಿರ್ತಾನೆ ಈ ರಾಶಿಯಲ್ಲಿ ಸೂರ್ಯ. ಮೇಷ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ, ಧನುರ್ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ತುಂಬಾ ಮತ್ತು ಮಿಥುನ ರಾಶಿ, ಕನ್ಯಾ ರಾಶಿ, ಇಷ್ಟರಲ್ಲೂ ಕೂಡ ಸೂರ್ಯ ವಿಶೇಷವಾಗಿರ್ತಾನೆ, ಶಕ್ತಿಯುತನಾಗಿರ್ತಾನೆ. ಸಿಂಹ ರಾಶಿಯಲ್ಲಿ ಅಂದ ಹಾಗೆ ಸಿಂಹ ರಾಶಿಯಲ್ಲಿ ಯಾರು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರ ತನಕ ಹೆಚ್ಚು ಕಡಿಮೆ ಒಂದಿನ ಹುಟ್ಟಿದ್ದಾರೋ ಅವರಿಗೆ ಸಿಂಹ ರಾಶಿಯಲ್ಲಿ ಸೂರ್ಯನಿದ್ದಾನೆ. ಆ ಸೂರ್ಯನಿಗೆ ಶಾಸ್ತ್ರದಲ್ಲಿ ಏನಂತ ಹೆಸರಿದೆ ಅಂದ್ರೆ ಖಗ ಅಂತ ಹೆಸರಿದೆ. ಇವರು ಧ್ಯಾನಿಸಬೇಕಾದ ಮಂತ್ರ ಓಂ ಖಗಾಯ ನಮಃ, ಓಂ ಖಗಾಯ ನಮಃ, ಓಂ ಖಗಾಯ ನಮಃ. ನೋಡಿ, ಈ ರೀತಿ ವಿಶೇಷವಾಗಿ ಧ್ಯಾನಿಸೋದ್ರಿಂದ ನಿಮ್ಮ ಸೂರ್ಯ ಇನ್ನಷ್ಟು ಶಕ್ತಿಯುತಗೊಳ್ತಾನೆ. ಅಕಸ್ಮಾತ್ ಏನಾದ್ರೂ ತೊಂದರೆ ಕೊಡ್ತಾ ಇದ್ರೆ ನಿಮ್ಮ ಜಾತಕದಲ್ಲಿ ಅದು ಹೇಗೆ ತಿಳಿಯುತ್ತಪ್ಪ ಅಂದ್ರೆ ನಿಮ್ಮ ಶಾಸ್ತ್ರಿಗಳ ಮುಖೇನನೇ ಕೇಳಬೇಕಾಗ್ತದೆ. ತೊಂದರೆ ಕೊಡ್ತಾ ಇದ್ರೆ, ಶಾಂತಗೊಳಿಸ್ಬೇಕಾದಂತಂದ್ರೆ, ಧ್ಯಾನ ಮುಖೇನ ಶಾಂತಿಗೊಳಿಸ್ಬೇಕಂದ್ರೆ ಓಂ ಖಗಾಯ ನಮಃ ಅಂತ ಧ್ಯಾನ ಮಾಡ್ಬೇಕಾಗ್ತದೆ. ಹಾಗೆಯೇ ಸಿಂಹ ರಾಶಿ ಆಯ್ತು, ಕಟಕ ರಾಶಿಯೂ ಆಯ್ತು, ಸಿಂಹ ರಾಶಿಯೂ ಆಯ್ತು. ಕನ್ಯಾ ರಾಶಿಯಲ್ಲಿ ಸೂರ್ಯ ನೋಡಿ, ಕನ್ಯಾ ರಾಶಿಯಲ್ಲಿ ಸೂರ್ಯ ಯಾವಾಗಿರ್ತಾನಪ್ಪ ಅಂತಂದ್ರೆ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಹೆಚ್ಚು ಕಡಿಮೆ ಒಂದು ದಿನ. ಇಲ್ಲಿ ಹುಟ್ಟಿದವರಿಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಇರ್ತಾನೆ. ಈ ಸೂರ್ಯನನ್ನ ಓಂ ಪೂಷ್ಣೇ ನಮಃ, ಓಂ ಪೂಷ್ಣೇ ನಮಃ, ಓಂ ಪೂಷ್ಣೇ ನಮಃ ಈ ರೀತಿ ಧ್ಯಾನ ಮಾಡಕ್ಕಾಗುತ್ತೆ.
ಈ ರೀತಿ ಧ್ಯಾನ ಮಾಡೋದ್ರಿಂದ ಆ ಸೂರ್ಯನನ್ನ ನೇರವಾಗಿ ನೀವು ಆ ತಿಂಗಳ ಆ ಮಾಸದ ಸೂರ್ಯನನ್ನ ಆ ರೀತಿ ಹೆಸರಿಸಲಾಗಿದೆ ಪೂಷ್ಣ ಅಂತ. ಈ ರೀತಿ ಹೆಸರಿಸಲಾಗಿದೆ ಶಾಸ್ತ್ರಗಳಲ್ಲಿ. ನೀವು ಯಾರಾದರೂ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರೊಳಗೆ ಹುಟ್ಟಿದ್ರೆ ಈ ನಾಮದಿಂದ ಜಪಿಸೋದ್ರಿಂದ, ಈ ನಾಮ ಧ್ಯಾನ ಮಾಡೋದ್ರಿಂದ ಸೂರ್ಯನನ್ನ ಇನ್ನಷ್ಟು ಶಕ್ತಿಯುತಗೊಳಿಸಬಹುದು. ನೋಡಿ, ಕನ್ಯಾ ರಾಶಿಯಲ್ಲಿ ಸೂರ್ಯ ಸ್ಟ್ರಾಂಗ್ ಆಗೇ ಇರ್ತಾನೆ. ಬುಧ ಮತ್ತು ಸೂರ್ಯ ಇಬ್ರು ಒಂದೇ ಮನೇಲಿದ್ರೆ ಅದನ್ನ ಬುಧಾದಿತ್ಯ ನೈಪುಣ್ಯ ಯೋಗ ಅಂತ ಕರೀತಾರೆ. ಬುಧಾದಿತ್ಯ ನೈಪುಣ್ಯ ಯೋಗ ಬಹಳಷ್ಟು ಜನರಿಗೆ ಇದು ಇರುತ್ತೆ. ಯಾಕೆಂದ್ರೆ ಸೂರ್ಯ ಮತ್ತು ಬುಧ ಹೆಚ್ಚು ಕಡಿಮೆ ಒಂದೇ ರೀತಿ ಚಲನೆಯಲ್ಲಿ ಇರ್ತಾರೆ, ಒಂದೇ ಆಂಗಲ್ ಅಲ್ಲಿ ಚಲಿಸ್ತಾ ಇರ್ತಾರೆ ಹೆಚ್ಚು ಕಡಿಮೆ. ಆದ್ದರಿಂದ ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಚಲಿಸ್ತಾ ಇರೋದ್ರಿಂದ ಬುಧಾದಿತ್ಯ ನೈಪುಣ್ಯ ಯೋಗ ಬಹಳಷ್ಟು ಜನರಿಗೆ ಇರುತ್ತೆ. ಅದನ್ನು ಆ ಯೋಗವನ್ನು ಇನ್ನೂ ಹೆಚ್ಚುಗೊಳಿಸ್ಬೇಕಾದ್ರೆ, ಸೂರ್ಯನನ್ನ ಹೆಚ್ಚು ಶಕ್ತಿಯುತಗೊಳಿಸ್ಬೇಕಾದ್ರೆ ನೀವು ಈ ರೀತಿ ಧ್ಯಾನಗಳನ್ನ ಮಾಡಬಹುದು. ಇಲ್ಲಪ್ಪ ನಮಗೆ ಡೇಟ್ ಗೊತ್ತಿಲ್ಲ ಅನ್ನೋದಾದ್ರೆ ನೋಡಿ, ಎಲ್ಲರೂ ಸೂರ್ಯ ಜಪ, ಸಾರ್ವತ್ರಿಕವಾದ ಸೂರ್ಯ ಜಪ ಬಂದ್ಬಿಟ್ಟು ಓಂ ನಮೋ ಸೂರ್ಯಾಯ ನಮಃ, ಓಂ ನಮೋ ಸೂರ್ಯಾಯ ನಮಃ, ಓಂ ನಮೋ ಸೂರ್ಯಾಯ ನಮಃ ಅಂತ ಧ್ಯಾನಿಸಬಹುದು. ಇನ್ನು ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ, ಸಂಶಯ ಇದ್ರೆ, ಅಥವಾ ಏನಾದ್ರೂ ಕೇಳಬೇಕು, ಜಾತಕದಲ್ಲಿ ತಿಳ್ಕೋಬೇಕು ಅನ್ನೋದಾದ್ರೆ ನಮಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಸಾಕಷ್ಟು ಜನ ತಮ್ಮ ಜಾತಕಗಳನ್ನ ತೋರಿಸಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ನಾವು ವಿವರಣೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ಒಂದು ಜಾತಕದ ಬಗ್ಗೆ ಹತ್ತತ್ರ ಅರ್ಧ ಗಂಟೆಯಿಂದ 1 ತಾಸಿನ ತನಕವೂ ಕೂಡ ವಿವರಣೆಯನ್ನು ಕೊಡ್ತಾ ಇದ್ದೇವೆ. ವಿವರಣೆಯನ್ನು ಕೇಳಿ ಸಾಕಷ್ಟು ಜನ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಎಷ್ಟು ದುಡ್ಡು ಕೊಟ್ರೆ 1 ತಾಸು ಒಬ್ರು ನಿಮಗೆ ನಿಮ್ಗೆ ಈ ವಿವರಣೆಯನ್ನು ಕೊಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು, ಅಥವಾ ನಿಮ್ಮ ತೊಂದರೆಗಳನ್ನ, ನಿಮ್ಮ ಕಷ್ಟಗಳನ್ನ ಕೇಳಬಹುದು. ಯೋಚನೆ ಮಾಡಿ, ನಾವು ಅದೆಲ್ಲವನ್ನೂ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಜಾತಕವನ್ನು ನೋಡೋದು ಅಷ್ಟೇ ಅಲ್ಲ, ಅದರ ಪರಿಹಾರ ಹೇಗೆ ಮಾಡ್ಬೇಕು ಅದು ಕೂಡ ಸುಲಭವಾಗಿ, ಖರ್ಚಿಲ್ಲದೆ ಪರಿಹಾರ ಹೇಗೆ ಮಾಡ್ಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇವೆ. ಮೊನ್ನೆ ತಾನೇ ಒಬ್ಬ ಸ್ತ್ರೀ ಕರೆ ಮಾಡಿದ್ರು, ಒಬ್ಬ ಮಹಿಳೆ. ಅವರಿಗೆ ನಾಗದೋಷ ತುಂಬಾ ಅತಿ ಆಗಿತ್ತು. ಆ ಕರ್ಮ ಕಳೆಯಲಿಕ್ಕೆ ನಾಗಮಂತ್ರವನ್ನು ತಿಳಿಸಿದ್ದೇವೆ. ಅದರ ಜೊತೆಗೆ ಮೊದಲು ಕರ್ಮ ಕಳೆಯೋದಕ್ಕೆ ನೋಡಿ ಶಿವ ಪೂಜೆಯನ್ನು ಮಾಡಿಸಿದ್ದೇವೆ. ವಿಶಿಷ್ಟವಾದ ಶಿವ ಪೂಜೆ ಹೇಳ್ಕೊಟ್ಟಿದ್ದೇವೆ. ಏನಪ್ಪಾ ಅಂದ್ರೆ ನೋಡಿ, ಶಿವ ನೋಡಿ ನಾಗದೇವರನ್ನ ಕೊರಳಲ್ಲಿ ಸುತ್ತಾಕೊಂಡಿದ್ದಾನೆ. ಅಂದ್ರೆ ನಾಗದೋಷವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಶಿವನ ಅನುಗ್ರಹ ಸಿಕ್ಕರೆ ನಾಗದೋಷವು ಕಡಿಮೆಯಾಗಬಹುದು ಅಲ್ವಾ? ಆದ್ದರಿಂದ ಕರ್ಮ ಕಳೆಯಲಿಕ್ಕೆ, ಈಗ ಏನೇ ಕರ್ಮ ಇದ್ರೂ ಕೂಡ ಆ ಕರ್ಮವನ್ನು ಕಳೆಯಲಿಕ್ಕೆ ನಮ್ಮ ಗುರುಗಳು ಹೇಳಿಕೊಟ್ಟ ಶಿವ ಪೂಜೆ, ವಿಶಿಷ್ಟವಾದ ಶಿವ ಪೂಜೆಯನ್ನು ಹೇಳ್ಕೊಟ್ಟಿದ್ದೇವೆ. 11 ದಿನಗಳ ಕಾಲ ಮಾಡ್ಬೇಕು ಅಂತ ಹೇಳಿದ್ವಿ ಆ ಮಹಿಳೆಗೆ. ಅವ್ರು ಅನ್ಕೊಂಡ್ರು ಎಷ್ಟು ಖರ್ಚಾಗ್ಬಿಡುತ್ತಪ್ಪ, ಏನಪ್ಪಾ ಅಂದ್ರೆ ಇಲ್ಲ, ನಾನು ವಿವರಣೆ ಕೊಟ್ಟು ಈ ರೀತಿ ಪೂಜೆ ಮಾಡಿ ಅಂತ ಹೇಳಿದಾಗ, ಗುರುಗಳೇ ಇಷ್ಟು ಸುಲಭವಾದ ಪೂಜೆನ, ಖರ್ಚೇ ಇಲ್ಲ ಇದರಲ್ಲಿ, ತುಂಬಾ ಖುಷಿ ಪಟ್ರು. ನೋಡಿ, ಖರ್ಚಿಲ್ಲದೆ ಅಥವಾ ಅತಿ ಕಡಿಮೆ ಖರ್ಚಿನಲ್ಲೇ ನೋಡಿ, ಸಾಕಷ್ಟು ಕಡೆ ಹೋಗಿ ಖರ್ಚು ಮಾಡ್ಬಿಟ್ಟಿದ್ದೀರಾ ನೀವು. ರೆಮಿಡಿಗಳನ್ನು ಖರ್ಚು ಮಾಡ್ಲಿಕ್ಕೆ ಈಗ ಬಹಳಷ್ಟು ರೆಮಿಡಿಗಳನ್ನು ಮಾಡ್ಲಿಕ್ಕೆ ಈಗ ಖರ್ಚು ಬಹಳ ಆಗ್ತಾ ಇರೋದ್ರಿಂದ ಅಸ್ಟ್ರಾಲಜಿ ಮೇಲೆ ನಂಬಿಕೆ ಹೋಗೋ ದಿನಗಳು ಬಂದ್ಬಿಟ್ಟಿದ್ದಾವೆ. ಆದ್ದರಿಂದ ಈ ಅಸ್ಟ್ರಾಲಜಿ ನಿಜ ಅಂತ ಸಾರ್ಲಿಕ್ಕಾಗ್ಲಿಕ್ಕೇನೆ ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ. ನೋಡಿ, ಜ್ಞಾನ, ಅಸ್ಟ್ರಾಲಜಿ ಅನ್ನೋದು ಒಂದು ಲಾಜಿಕ್, ಅದೊಂದು ಜ್ಞಾನ. ಆ ಜ್ಞಾನ ನಮಗೆಷ್ಟಿದೆ ಜ್ಞಾನ ಅಷ್ಟರಲ್ಲಿ ನಿಮಗೆ ತಿಳಿಸ್ತಾ ಇದ್ದೇವೆ ಏನು ನಿಮಗೆ ಪರಿಹಾರ, ಅದು ಕೂಡ ಖರ್ಚಿಲ್ಲದೆ ಈ ರೀತಿ ಒಂದು ರಿಸರ್ಚ್ ಮಾಡಿದ್ದೇವೆ. ನೀವು ಕೂಡ ಸದುಪಯೋಗ ಪಡಿಸಿಕೊಳ್ಳಬಹುದು, ನಮಗೆ ಕರೆ ಮಾಡಬಹುದು, ಸಲಹೆ ನೀಡ್ತೇವೆ. ಶುಭವಾಗಲಿ.